ಅಂಗಡಿಯಿಂದ ತಂದಿರೋ ತರ ಇದೆ ಕಲರ್ ನೋಡಿ ಹಂಗೆ ಬಂದಿದೆ ಸೈಜ್ ಕೂಡ. ಹಾಯ್ ಸಂಪದ. ಹಾಯ್ ಕವ್ಯ. ಸೊ ಇವತ್ತು ಇನ್ನೊಂದು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಹೌದು, ಮಕ್ಕಳು ಸ್ಪೆಷಲ್ ಕುಲ್ಫಿ ಮಾಡ್ತಾ ಇದೀನಿ. ಓಕೆ, ಫೇವರೇಟ್. ಓಕೆ, ಸೊ ಹೋಮ್ ಮೇಡ್ ಕುಲ್ಫಿ ಮಕ್ಳಿಗೋಸ್ಕರ. ಹೆಲ್ದಿ ಕುಲ್ಫಿ, ಜಾಸ್ತಿ ಏನು ಆಡೆಡ್ ಇದಿರಲ್ಲ, ಸಿಂಪಲ್ ಕುಲ್ಫಿ ಮಾಡೋಣ ಮಕ್ಳಿಗೋಸ್ಕರ. ಸಮ್ಮರ್ ಅಲ್ವಾ, ಇಷ್ಟಪಟ್ಟು. ಕುಲ್ಫಿ ಮಾಡಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆರೆಂಜ್ ನಂದಿನಿ ಪ್ಯಾಕೆಟ್ ಬರುತ್ತಲ್ಲ, ಕ್ರೀಮ್ ಜಾಸ್ತಿ ಇರುತ್ತೆ, ಅದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಸ್ವಲ್ಪ ಕುದಿಸ್ಬೇಕು ಹಾಲ್ನ. ಅಂದ್ರೆ ತಕ್ಷಣ ಬೇಗ ಕಾಫಿ ಟೀ ಬಿಸಿ ಮಾಡೋ ತರ ಉಕ್ಕಿಸ್ಬಿಡ್ತೀವಿ, ಆ ಟೈಪ್ ಮಾಡಬಾರ್ದು. ಸ್ವಲ್ಪ ಕುದ್ದು ಸ್ವಲ್ಪ ಕ್ರೀಮಿ ಬರ್ಬೇಕು ಮೇಲ್ಗಡೆ, ಕೆನೆ ಕಟ್ಲಿ. ಇದೊಂದು ಸ್ವಲ್ಪ ಇವಾಗ ಆಲ್ರೆಡಿ ಕುದ್ಬಿಟ್ಟಿದೆ ಚೆನ್ನಾಗಿ. ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡೋಣ ಕುಲ್ಫಿ ಮಾಡೋ ಪೌಡರ್ಸ್ ಎಲ್ಲ. ಇದಕ್ಕೆ ನಾನು ಸಕ್ಕರೆ ತಗೊಂಡಿದ್ದೀನಿ, ಮುಕ್ಕಾಲು ಬೌಲಷ್ಟು. ಇಲ್ಲಿ ಹಾಲ್ ಪೌಡರ್ ತಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಹಾಲ್ ಪೌಡರ್. ಓಕೆ, ಇದು ಬಾದಾಮ್ ಪೌಡರ್ ಬರುತ್ತಲ್ಲ, ಕುಲ್ಫಿ ಪೌಡರ್ ಅಂತ, ಅದು ಚೂರ್ ತಗೊಂಡಿದ್ದೀನಿ, ಒಂದು 1/4 ಕಪ್ನಷ್ಟು. ಓಕೆ, ಬಾದಾಮ್ ಕುಲ್ಫಿ ಪೌಡರ್ ಅದು. ಹೌದು, ಇಲ್ಲ ನಾನು ಮನೇಲೆ ಬೇಕಾದ್ರೆ ಏಲಕ್ಕಿ ಎಲ್ಲ ಕುಟ್ಟಿ ಹಾಕ್ಬೋದು, ಬಟ್ ನನ್ನ ಹತ್ರ ಇತ್ತಲ್ಲ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮಕ್ಳಿಗೆ ಕಲರ್ ಬೇಕಲ್ವಾ, ಅದಕ್ಕೆ ಫೇವ್ರೆಟ್ ಕಲರ್ ಇದು ಪಿಂಕ್ ತಗೊಂಡಿದ್ದೀನಿ ಹಾಕೋಣ ಅಂತ. ಅಂದ್ರೆ ಅದು ಸ್ವಲ್ಪ ಯೆಲ್ಲೋ ಕಲರ್, ವೈಟ್ ಕಲರ್ ಅಂದ್ರೆ ಅಷ್ಟು ಇಷ್ಟ ಬರಲ್ಲ ಮಕ್ಳಿಗೆ. ತಗೊಂಡಿದ್ದೀನಿ, ಆಪ್ಷನ್ ಅಲ್ಲಿ ಇವಾಗ ಸಕ್ಕರೆ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸಕ್ಕರೆ ಹಾಕ್ಬಿಡೋಣ. ಇದು ಅರ್ಧ ಲೀಟರ್ ಹಾಲಲ್ವಾ? ಹೌದು. ಇವಾಗ ಪೌಡರ್ ಇದೆಯಲ್ಲ ಬಾದಾಮ್ದು, ಅದು ಹಾಕ್ತೀನಿ, ಕೇರ್ ಬಾದಾಮ್ ಮಿಕ್ಸ್ದು. ಓಕೆ, ಲಮ್ಸ್ ಬರ್ದಿದೆ ಸ್ವಲ್ಪ, ಹಂಗೆ ಮಿಕ್ಸ್ ಆಗುತ್ತದೆ. ಓಕೆ, ಇದು ಮಿಲ್ಕ್ ಪೌಡರ್ ಇದೆ, ಅದು ಬಿಸಿ ಹಾಲಿಗೆ ಹಾಕಿದ್ರೆ ಮತ್ತೆ ಅದು ಲಮ್ಸ್ ಗಂಟಾಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ತಣ್ಣಗಿರೋ ಹಾಲನ್ನ ಮುಂಚೆ ಕಾಯಿಸಿಟ್ಟಿದ್ದೆ, ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀರಾ? ಓಕೆ, ಗೊತ್ತಿರುತ್ತೆ ಸಾಮಾನ್ಯ ಎಲ್ಲರಿಗೂ, ಪಾಯಸಕ್ಕೆಲ್ಲ ಹಾಕತ್ತೆ ಹೀಗೆ ಮಾಡ್ತೀವಿ ಯೂಶಲಿ. ಇನ್ನೊಂಚೂರು ಹಾಲು ಬೇಕಾಗತ್ತೆ ನೋಡಿ. ಓಕೆ, ಏನಾಗಲ್ಲ, ಅದು ಬಿಸಿ ಎಲ್ಲ ಆಮೇಲೆ ಇದಾಗುತ್ತೆ. ಇದು ನೋಡಿ, ಇವಾಗ ಮಿಲ್ಕ್ ಪೌಡರ್ ನಾನು ಫುಲ್ ಮಿಕ್ಸ್ ಮಾಡಿದ್ದೀನಿ, ನಿಮಗೆ ಯಾವುದು ಲಮ್ಸ್ ಇಲ್ಲ, ಗಂಟಿಲ್ಲ. ಹಾಲು ಇತ್ತಲ್ವಾ ತಣ್ಣಗಿರೋ ಹಾಲನ್ನ ಅದನ್ನ ಹಾಕಿ ಇವಾಗ ಇದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಮಿಲ್ಕಿಗೆ ಮಿಲ್ಕ್ ಪೌಡರ್ ಹಾಕ್ತೀಯ ಅಂತ ಕೇಳ್ಬೋದು ಕೆಲವರು, ಬಟ್ ಟೇಸ್ಟ್ ಅದು ಕುಲ್ಫಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಕಲರ್ ಹಾಕ್ತಾ ಇದ್ದೀನಿ, ಪಿಂಕ್ ಕಲರ್. ಓಕೆ, ಪಿಂಕ್ ಬರ್ತಾ ಇದೆ, ಮಕ್ಳಿಗೆ ತಿನ್ನಕ್ಕೆ ಚೆನ್ನಾಗಿ ಅನ್ಸುತ್ತೆ ಕಲರು. ಓಕೆ, ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಬಿಡೋಣ. ಓಕೆ, ಕೂಲ್ ಫುಲ್ ಆದ್ಮೇಲೆ ಮೌಲ್ಡಿಗೆ ಹಾಕೋಣ, ಐಸ್ ಕ್ರೀಮ್ ಮೌಲ್ಡಿಗೆ. ಇವಾಗ ತಣ್ಣಗಾಗಿದೆ ಕುಲ್ಫಿ ಇದು ಮಿಕ್ಸ್, ಹಾಕಿ ಮೌಲ್ಡಿಗೆ ಹಾಕೋಣ. ಓಕೆ, ಫುಲ್ ತಣ್ಣಗಾಗಬೇಕು. ಸೊ ಮಕ್ಳಿಗೋಸ್ಕರ ಕಲರ್ಫುಲ್ ಕುಲ್ಫಿ. ಎಷ್ಟೊತ್ತು ಇಡಬೇಕಾಗತ್ತೆ ಇದು ಫ್ರಿಜ್ಜಲ್ಲಿ? ಓವರ್ ನೈಟಾ? 6 hours. ಓಕೆ, ಕರೆಕ್ಟಾಗಿ ಅವತ್ತಿನ ದಿವಸ ಎಲೆಕ್ಟ್ರಿಸಿಟಿ ಎಲ್ಲ ಕರೆಕ್ಟಾಗಿ ರೆಗ್ಯುಲರ್ ಆಗಿದೆ ಅಂದರೆ 6 hours ಸಾಕು. ಓಕೆ, ಮಧ್ಯ ಹೋಗುತ್ತಲ್ವಾ, ಅವಾಗಾದ್ರೆ ಸ್ವಲ್ಪ ಇರುತ್ತೆ, ನೋಡ್ಬಿಟ್ಟು ತೆಗಿಬೋದು, ಏನು ಹೋಗುತ್ತೆ. ಓಕೆ, ಇವಾಗ ಫ್ರೀಸರಲ್ಲಿ ಇಡೋಣ. ಓಕೆ, ಫ್ರೀಸರ್ ಹೋಗ್ತಾ ಇದೆ. ಸೊ ಐಸ್ ಕ್ರೀಮ್ ರೆಡಿ ಆಗಿದೆಯಾ? ಫೈನಲಿ ಐಸ್ ಕ್ಯಾಂಡಿ ರೆಡಿ. ಸೊ ಕುಲ್ಫಿ ರೆಡಿ ಆಗಿದೆ, ಸಂಪದ ಅವ್ರು ಮಾಡಿರೋ ಹೋಮ್ ಮೇಡ್ ಸಿಂಪಲ್ ಕುಲ್ಫಿ. ಸೊ ಓಪನ್ ಮಾಡ್ತೀರಾ ಸಂಪದ? ಮಾಡಿ. ಕಲರ್ಫುಲ್ ಆಗಿ ಮಕ್ಳಿಗೋಸ್ಕರ ಮಾಡಿದ್ದಾರೆ. ಸೊ ಇವರು ಕಾಯ್ತಾ ಇದ್ದಾರೆ ಮಕ್ಕಳೆಲ್ಲ. ಅನಿಸ್ತಾ ಇದೆ, ತಿನ್ಬೇಡ ಅನಿಸ್ತಾ ಇದೆ. ಸೇಮ್ ಅಂಗಡಿಯಿಂದ ತಂದಿರೋ ತರ ಇದೆ ಕಲರ್ ನೋಡಿ, ಹಂಗೆ ಬಂದಿದೆ ಸೈಜ್ ಕೂಡ. ಥ್ಯಾಂಕ್ ಯು ಸೋ ಮಚ್ ಸಂಪದ. ಸಖತ್ತಾಗಿ ಕಲರ್ಫುಲ್ ಆಗಿ ಸಿಂಪಲ್ ಆಗಿ ಹೋಮ್ ಅಂದರೆ ಮನೇಲಿ ಮಕ್ಕಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಇಷ್ಟಪಡ್ತಾರೆ ಮನೇಲಿ ಐಸ್ ಕ್ಯಾಂಡಿ ಮಾಡ್ಕೊಟ್ಟಿರೋದ್ರಿಂದ. ಎಸ್. ಇವಾಗ ಇದು ಡಿಫ್ರೆಂಟ್ ಮೋಲ್ಡ್ ಇದೆ, ಇದರಲ್ಲಿ ತೆಗೆಯೋಣ. ಓಕೆ, ವಾವ್, ಅಂಗಡಿಯಲ್ಲಿ ಸಿಗೋ ಥರ ಕ್ಯಾಂಡಿ ಐಸ್ ಕ್ರೀಮ್ ರೆಡಿ ಆಗಿದೆ. ಸೊ ಸಂಯುಕ್ತ ಕಾಯ್ತಾ ಇದ್ದಾಳೆ. ವಾವ್, ಮಕ್ಕಳಿಗೆ ಇವತ್ತು ಐಸ್ ಕ್ರೀಮ್ ಹಬ್ಬ.